ಪ್ರೀತಿಯ ನನ್ನ ಸ್ಪರ್ಧಾ ಮಿತ್ರರೇ, ಈಗಾಗಲೇ ಏಕಕಾಲಿಕ ರೇಖಾತ್ಮಕ ಸಮೀಕರಣದ ಮೇಲೆ ಪ್ರಾಕ್ಟೀಸ್ ಪೇಪರ್ 1, 2, 3 ಅಂತ ನೋಡಿದ್ದೇವೆ. ಇವತ್ತಿನ ಕ್ಲಾಸ್ನಲ್ಲಿ ಈ ಸಿಂಪಲ್ ಇಕ್ವೇಷನ್ಸ್ ಮೇಲೆ ಇನ್ನೂ ಯಾವ ವಿಧದ ಪ್ರಶ್ನೆಗಳು ಬರ್ಬೋದು ಅನ್ನೋದನ್ನು ಈಗ ಈ ಪ್ರಾಕ್ಟೀಸ್ ಪೇಪರ್ 4 ಅಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸುತ್ತಿದ್ದೇನೆ. ನೋಡ್ರಿ, ಪ್ರಶ್ನೆ ಹೆಂಗಿರ್ತದಪ್ಪ ಅಂತ ಕೇಳಿದಾಗ, ಅಮೃತಾಳ ಈಗಿನ ವಯಸ್ಸು ಅಮರನ ಈಗಿನ ವಯಸ್ಸಿನ 6 ಪಟ್ಟು. ಎಷ್ಟು ಪಟ್ಟು? 6 ಪಟ್ಟು. ನೋಡ್ರಿ, ನಾನು ಪ್ರಶ್ನೆ ಬರಿತಾ ಇರ್ಬೇಕಾದ್ರೆ ನೀವು ಅರ್ಥ ಮಾಡ್ಕೋತ ಹೋಗ್ರಿ, ಅಂದ್ರೆ ನಿಮಗೆ ಈಸಿಯಾಗಿ ಆನ್ಸರನ್ನು ಕ್ಯಾಚ್ ಮಾಡಕ್ ಬರ್ತಾ. ನೋಡ್ರಿ, ಅಮೃತಾಳ ಈಗಿನ ವಯಸ್ಸು ಅಮರನ ಈಗಿನ ವಯಸ್ಸಿನ 6 ಪಟ್ಟು ಐತಿ. ಅಂದ್ರೆ ಯಾರು ದೊಡ್ಡವರಾದ್ರಿ? ಇಲ್ರಿ, ಅಮೃತ ದೊಡ್ಡಕಾದ್ರು. ಯಾಕಂದ್ರ ಅಮೃತಾಳ ಈಗಿನ ವಯಸ್ಸು ಅಮರನ 6 ಪಟ್ಟು ಅಂತ ಹೇಳಕತ್ತಾನ್ರಿ ಇಲ್ಲಿ ಪ್ರಶ್ನೆ. 6 ಪಟ್ಟು. ನೆಕ್ಸ್ಟ್ 15 ವರ್ಷಗಳ ನಂತರ ಅಮೃತಾಳ ವಯಸ್ಸು ಅಮರನ ವಯಸ್ಸಿನ 3 ಪಟ್ಟು ಆಗುತ್ತದೆ. ಎಷ್ಟು ಪಟ್ಟು ಆಗುತ್ತದೆ? 3 ಪಟ್ಟು ಆಗುತ್ತದೆ. ಹಾಗಾದರೆ ಅವರಿಬ್ಬರ ಈಗಿನ ವಯಸ್ಸು ಎಷ್ಟು? ಇದು ಪ್ರಶ್ನೆ. ನಾನು ನಿಮಗೆ ಈಗಾಗಲೇ ಹಿಂದಿನ ತರಗತಿಯಲ್ಲಿ ವಯಸ್ಸಿಗೆ ಸಂಬಂಧಿಸಿದಂಥ ಪ್ರಶ್ನೆಗಳನ್ನು ಬಿಡಿಸಿದ್ದೀನಿ. ಅದರಲ್ಲಿ ಕೂಡ ಈ ವಿಧಾನದ ಪ್ರಶ್ನೆ ಇದೆ. ಈಗ ಇಂಥ ಪ್ರಶ್ನೆಗಳು ವಯಸ್ಸಿಗೆ ಸಂಬಂಧಿಸಿದಂತೆ ನಿನ್ನೆ ಕ್ಲಾಸಲ್ಲಿ ಕೂಡ ಬಿಡಿಸಿದ್ದೇವೆ, ನೋಡ್ಕೊಳ್ಳಿ. ಸ್ವಲ್ಪ ಚೇಂಜ್ ಐತ್ರಿ ಕ್ವಶನ್ ಇಲ್ಲಿ. ಇದಕ್ಕೆ ನಾವು ಹೆಂಗೆ ಉತ್ತರ ಕಂಡುಹಿಡಿಬೇಕು? ಮೊದಲು ಪ್ರಶ್ನೆಯನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕ್ರಿ. ಮಾಡ್ಕೊಂಡೇವು ಅಂದ್ರೆ ನಾವು ಆನ್ಸರನ್ನು ಈಸಿಯಾಗಿ ಕಂಡುಹಿಡಿಬೋದು, ಅಲ್ಲದೆ ಸಮೀಕರಣವನ್ನು ಈಸಿಯಾಗಿ ಬರ್ಕೊಂಡು ಬಿಡಿಸ್ಲಿಕ್ಕೆ ಸಾಧ್ಯ ಆಗುತ್ತಾ. ಏನು ಪ್ರಶ್ನೆ ಕೊಟ್ಟಿದ್ದಾನ ಅನ್ನೋದನ್ನ ಅರ್ಥ ಮಾಡ್ಕೋರೆ. ನೋಡ್ರಿ, ಈಗ ಯಾರ ವಯಸ್ಸ್ರಿ? ಅಮೃತಾಳದ್ದು ಈಗಿನ ವಯಸ್ಸ ಯಾರ ವಯಸ್ಸಕ್ಕಿನ ರೀ? ಅಮರನ ವಯಸ್ಸಕ್ಕಿನ ಎಷ್ಟು ಪಟ್ಟು ಹೆಚ್ಚದ? 6 ಪಟ್ಟು ಹೆಚ್ಚದ ಅಂತ ಹೇಳಕತ್ತಾನೆ ಇದು ಪ್ರಶ್ನೆ. ನಾನು ನಿಮ್ಗೆ ಹೇಳಿನ್ರಿ, ಪಟ್ಟು ರಷ್ಟು ಅಂದ್ರೆ ಯಾವಾಗಲೂ ಇಂಟು ಅಂದಂಗ ಅಂತ ಹೇಳೀನಿ. ನಂತರ ಅಂದ್ರೆ ಪ್ಲಸ್, ಹಿಂದೆ ಅಂದ್ರೆ ಮೈನಸ್ ಅಂತ ಹೇಳಿದ್ದೀನಿ. ವಯಸ್ಸಿನ ಸಮಸ್ಯೆಗಳಲ್ಲಿ ಹೇಳಿದ್ದೀನಿ ನೋಡಿ, ಹೋದ ಕ್ಲಾಸ್ಗಳಲ್ಲಿ. ಹಾಗಾದ್ರೆ ಇಲ್ಲಿ ಏನು ಕೊಟ್ಟಾನಲ್ಲ ಅದೇ ಡಾಟಾನ ಇಲ್ಲಿ ತಾಳು ಬರ್ಕೊಳಮ್ರೆ. ಈಗ ನೋಡ್ರಿ, ಇಲ್ಲಿ ಯಾರದಾರ? ನಮಗೆ ಇಬ್ರು ಅದಾರ ಇಲ್ಲಿ ವ್ಯಕ್ತಿಗಳು. ಒಬ್ರು ಯಾರಪ್ಪ ಅಂತ ಕೇಳಿದ್ರ ಅಮೃತ. ಓಕೆ, ಒಬ್ರು ಅಮೃತ, ಇನ್ನೊಬ್ರು ಯಾರ್ರಿ? ಅಮರ್. ಇಬ್ರದ. ಯಾರ ವಯಸ್ಸ್ರಿ? ಅಮೃತಾಳ ವಯಸ್ಸು ಯಾರ ವಯಸ್ಸಿನಕಿನ? ಅಮರನ ವಯಸ್ಸಿನಕಿನ ಎಷ್ಟು ಪಟ್ಟು ಹೆಚ್ಚೈತಿ? 6 ಪಟ್ಟು ಹೆಚ್ಚೈತಿ. ಹಾಗಾದ್ರೆ ಇಲ್ಲಿ ನಮಗೆ ಯಾರ ವಯಸ್ಸು ತಗೋಬೇಕ್ರಿ? ಅಮರನ ವಯಸ್ಸು ಗೊತ್ತಿಲ್ಲ. ಅಮರನ ವಯಸ್ಸು ಎಷ್ಟದಪ್ಪ ಅಂತಂದ್ರೆ ಎಕ್ಸ್ ಅದ. ಈ ಅಮರನ ವಯಸ್ಸಕ್ಕಿನ ಈ ಅಮೃತಾಳ ವಯಸ್ಸು ಈಗಿಂದ ಎಷ್ಟದ್ರಿ? 6 ಪಟ್ಟು ಐತಿ. ಇವಂದು ಎಕ್ಸ್ ಆದಪ್ಪ ಅಂತಂದ್ರೆ 6 ಪಟ್ಟು ಅಂದ್ರೆ ಎಷ್ಟು ಎಕ್ಸ್ ಆದ್ರಿಕಿದ್ರಿ? 6x. ಒಪ್ಕೋತೀರಿ? ಅಮರನಕ್ಕಿಂತ 6 ಪಟ್ಟು. ಅಥವಾ ನಾಳೆ ಹೆಂಗ್ ಕೊಡ್ಬೋದ್ರಿ? ಅಮೃತಾಳ ಈಗಿನ ವಯಸ್ಸು ಅಮರನ ವಯಸ್ಸಿನಗಿಂತ 6ರಷ್ಟಾಗಿದೆ ಅಂತ ಕೊಡ್ಬೋದು. ಇಲ್ಲಿ 6 ಪಟ್ಟು ಕೊಟ್ಟಿದ್ದಾನ. ಹಾಗಾದ್ರೆ ಅಮರಂದು ಎಕ್ಸ್ ಅಂತ ತಿಳ್ಕೊಂಡು ಅಂದ್ರೆ ಅಮೃತ ಒಂದು 6x. ನೆಕ್ಸ್ಟ್ ನೋಡ್ರಿ, 15 ವರ್ಷಗಳ ನಂತರ. ಎಷ್ಟು ವರ್ಷಗಳ ನಂತರ? 15 ವರ್ಷಗಳ ನಂತರ. ನಂತರ ಅಂದ್ರೆ
ಮುಂದಂದ್ರೆ ಪ್ಲಸ್ ಆಗುತ್ತಾ ಮೈನಸ್ ಆಗುತ್ತಾ ಪ್ಲಸ್. ಹಾಗಾದರೆ ಎಕ್ಸ್ ಪ್ಲಸ್ 15 ಆಯಿತು ಯಾರ್ದು ಅಮರ್ದು. ಹಾಗಾದ್ರೆ ಅಮೃತ ಅಂದ್ರೆ ಏನಾಗ್ತದ್ರಿ 6x ಪ್ಲಸ್ 15 ರೀ 15 ವರ್ಷಗಳ ನಂತರ ಅಮರನ ವಯಸ್ಸಿನ 3 ಪಟ್ಟು ಆಗುತ್ತದೆ ಅಂತ ಹೇಳ್ತಾರೆ. ಅಮರನ ವಯಸ್ಸಿನ ಎಷ್ಟು ಪಟ್ಟು ಆಗ್ತದೆ ಅಂತ ಹೇಳ್ತಾರ 3 ಪಟ್ಟು. ಅಮರದು 1 ವರ್ಷ ಇತ್ತಪ್ಪ ಅಂತಂದ್ರೆ ಅಮೃತ ಅಂದ್ರೆ ಎಷ್ಟು ಪಟ್ಟು ಆಗ್ತದೆ 3 ಪಟ್ಟು ಅಮರನಕಿನ ಅಂದ್ರೆ ಇದು 3 ಅಷ್ಟು ಆಗ್ತದೆ. ಕ್ಲಿಯರ್? ಇಷ್ಟು ಬರ್ಕೊಳಕ ಬತ್ತು ಅಂದ್ರೆ ನೀವು ಆನ್ಸರ್ ಈಸಿಯಾಗಿ ಬಿಡಿಸ್ದಂಗೆ. ಹೀಗೆ ಬರೆದಾಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕ್ರಿ. ಕ್ರಾಸ್ ಮಲ್ಟಿಪ್ಲಿಕೇಶನ್ ನೋಡ್ರೆ 1 ಇಂಟು 1 ಇಂಟು ಬ್ರಾಕೆಟ್ 6x ಪ್ಲಸ್ 15 1 ಇಂಟು 6x ಪ್ಲಸ್ 15 ಕ್ರಾಸ್ ಮಲ್ಟಿಪ್ಲಿಕೇಶನ್. ನೆಕ್ಸ್ಟ್ ಈಸ್ ಈಕ್ವಲ್ ಟು 3 ಇಂಟು ಬ್ರಾಕೆಟ್ x ಪ್ಲಸ್ 15 ಯಾರ್ದು x ಪ್ಲಸ್ 15 ಅಮರ್ದು, ಇದು ಯಾರ್ದು ಅಮೃತಂದು. ಸೇಮ್ ಬರ್ದೇನ್ರಿ. ಈಗ ಇಂಟು ಮಾಡ್ರಿ 1 ಇಂಟು 6x 6x ಪ್ಲಸ್ 1 ಇಂಟು 15 15 ಈಸ್ಕೊಲ್ ಟು 3 ಇಂಟು ಎಕ್ಸ್ 3x ಪ್ಲಸ್ಸಿಗೆ ಪ್ಲಸ್ 3 5 15 ಸಾರಿ 15 3 45 ಬರಾಬರಿ ರೀ. ಹಾಂ ಬರೋದು ಗೊತ್ತೈತ್ರಿ. ಈಗ ನೆಕ್ಸ್ಟ್ 6x ಈ ಪ್ಲಸ್ 3x ಈ ಕಡೆ ತೊಗೊಂಬರಿ. 6x ಪ್ಲಸ್ 3x ಈಜ್ಕೊಲ್ ಟು ಈಚೆ ಕಡೆ ಬರ್ತಂದ್ರೆ ಮೈನಸ್ 3x ಈಜ್ಕೊಲ್ ಟು 45ಗೆ 45 ಪ್ಲಸ್ 15 ಈ ಕಡೆ ರೀ ಮೈನಸ್ 15. ಓಕೆ ರೀ. 6x ಒಳಗೆ 3x ಹೋದ್ರೆ ಎಷ್ಟು ಉಳಿತ್ರಿ 3x ಈಜ್ಕೊಲ್ ಟು 45ರಾಗ 15 ತೆಗಿರಿ ಎಷ್ಟು ಉಳಿತು 30. ಹಾಗಾದ್ರೆ x ಈಜ್ಕೊಲ್ ಟು 30 ಡಿವೈಡೆಡ್ ಬೈ 3 ಈ 3 ಈ ಕಡೆ ಬರ್ತಾನೆ ಡಿವೈಡೆಡ್ ಬೈ 3 ಒಂದ್ಲೆ 3 ಹತ್ಲೆ. ಹಾಗಾದ್ರೆ x ಈಜ್ಕೊಲ್ ಟು ಎಷ್ಟು ಬತ್ರಿ 10. ಕ್ಲಿಯರ್ ಐತ್ರಿ. ಈಗ ನಮಗೆ ಆನ್ಸರ್ ಬತ್ತು. ಅಮರನ ಈಗಿನ ವಯಸ್ಸು ಎಷ್ಟದ್ರಿ ಅಮೃತಾಳ ಈಗಿನ ವಯಸ್ಸು ಎಷ್ಟದ ಅಮರನ 6 ಪಟ್ಟು ಅದ. ಅಮರನ ವಯಸ್ಸು ನಾವೇನ ತಿಳ್ಕೊಂಡೆವು ಈಗಿನ ವಯಸ್ಸು ಎಕ್ಸ್ ಅಂತ ತಿಳ್ಕೊಂಡೆವಪ್ಪ ಅಂತಂದ್ರ ಅವನು ಎಷ್ಟು ವರ್ಷ ಆಯ್ತು 10 ವರ್ಷ. ಯಾರ್ದ್ರಿ ಇದು ಅಮರ್. ಹಾಗಾದ್ರೆ ಅಮೃತಾಳ ವಯಸ್ಸು ಎಷ್ಟೈತ್ರಿ ಈಗ ಅಮೃತಾಳದು 6x ಅದು 6x 6 ಇಂಟು x ಅಂದ್ರೆ ಎಷ್ಟು ಬಂದೈತ್ರಿ 10. ಹಾಗಾದ್ರೆ ಎಷ್ಟಾಯ್ತ್ರಿ 60 ವರ್ಷ 6 60 ವರ್ಷ. ಕ್ಲಿಯರ್ ಆಗುತ್ತೆ ಸರ್. ಇದು ನಮಗೆ ಕರೆಕ್ಟ್ ಅತ್ತೆ ಹೆಂಗೆ ಅಂತೀರಿ ಅಂತ ವಿಚಾರ ಮಾಡಿದೆವು ತಿಳ್ಕೊರಿ. ನೆಕ್ಸ್ಟ್ ಪಾಯಿಂಟ್ ನೋಡ್ರಿ 15 ವರ್ಷಗಳ ನಂತರ ಎಷ್ಟು ವರ್ಷಗಳ ನಂತರ 15 ವರ್ಷಗಳ ನಂತರ ಎಷ್ಟು ಆಗ್ತದ ಅಮರನ 3 ಪಟ್ಟು ಆಗ್ತದ ಅಂತ ಐತಿ. ಅಮರನ 3 ಪಟ್ಟು ಅಮೃತನ ವಯಸ್ಸು ಆಗ್ತದ 15 ವರ್ಷಗಳ ನಂತರ ಆಗ್ತದೋ ಇಲ್ಲೋ ನೋಡ್ರಿ. ಇದ್ರಾಗ ಎಷ್ಟು 15 ವರ್ಷಗಳ ನಂತರ ಅಂದ್ರೆ ಕೂಡಿಸ್ರಿ. ಅಮರಂದು ಎಷ್ಟು ಐತ್ರಿ 15 ವರ್ಷಗಳ ನಂತರ ಅಂದ್ರೆ ಎಕ್ಸ್ ಪ್ಲಸ್ 15 15 ವರ್ಷಗಳ ನಂತರ ಎಕ್ಸ್ ಅಂದ್ರೆ 10 ಪ್ಲಸ್ 15 ಕೂಡಿಸ್ರಿ ಎಷ್ಟಾಯ್ತು 25 ವರ್ಷ ಐತ್ರಿ. 15 ವರ್ಷಗಳ ನಂತರ ಇದು 25 ವರ್ಷ ಆಗಿತ್ತಂದ್ರ ಅಮೃತ ಅಂದ್ರೆ ಎಷ್ಟು ಆಗ್ತದ ನೋಡ್ರಿ 6x ಪ್ಲಸ್ 15 6x ಅಂದ್ರೆ ಎಷ್ಟು ಬಂದೈತ್ರಿ 60 ಬಂದದ್ರೆ 60 ಪ್ಲಸ್ 15 ಕೂಡಿಸ್ರಿ 75 ನೋಡ್ರಿ. ಈ ಒಂದು 15 ವರ್ಷಗಳ ನಂತರ ಅಮರಂದು 25 ವರ್ಷ ಆಗಿತ್ತಪ್ಪ ತಿಟ್ಕೋರಿ. ಅಮೃತ ಅಂದ್ರೆ 75 ವರ್ಷ ಇರ್ತದೆ. 25 ಒಂದ್ಲೆ 25 ಮೂರ್ಲೆ ಅಂದ್ರೆ 1:3 ಬತ್ರೆ ನೋಡ್ರಿ 3ರಷ್ಟು. ಕ್ಲಿಯರ್ ಆಗುತ್ತೆ. ಹಾಗಾದ್ರೆ ನಾವು ಬಿಡಿಸಿದ ಪ್ರಶ್ನೆ ಏನಾಗೈತಪ್ಪ ಅಂತಂದ್ರೆ ಉತ್ತರ ಇದು ಸರಿ ಐತಂದಂಗ. ಈ ಟೈಪ್ ಕೊಟ್ಟಾಗ ಆ ಕಂಟೆಂಟನ್ನು ಬರ್ಕೊಳ್ಳೋದು ಇಂಪಾರ್ಟೆಂಟ್ ನೋಡ್ರಿ. ಓಕೆ. ಇನ್ನು ಇದ್ರ ಮೇಲೆ ಮತ್ತೆ ಬೇರೆ ಟೈಪ್ ಪ್ರಶ್ನೆ ಯಾವ ರೀತಿಯಾಗಿ ಬರ್ಬೋದು ಅನ್ನೋದನ್ನ ನೋಡೋಣ. ನೋಡ್ರಿ ನೆಕ್ಸ್ಟ್ ಕ್ವಶನ್. ಸಾನ್ವಿ ಸಂಬಳವು ಇಲ್ಲಿ ಪ್ರಶ್ನೆ ಹೆಂಗ್ ಚೇಂಜ್ ಮಾಡ್ಬೋದು ನೋಡ್ರೆ ಈ ಪ್ಯಾಟರ್ನ್ ಒಳಗೆ ಹೇಳ್ತೇನೆ ನಿಮಗೆ. ಸಾನ್ವಿ ಸಂಬಳವು ರಾಮನಗಿಂತ 4ರಷ್ಟು ಸಂಬಳಕ್ಕೆ ಸಮವಾಗಿದೆ. ರಾಮನಗಿಂತ
ರಾಮನಗಿಂತ 4ರಷ್ಟು ಸಂಬಳಕ್ಕೆ ಸಮವಾಗಿದೆ. ಒಂದು ತಿಂಗಳಿಗೆ ಅವರಿಬ್ಬರಿಗೂ ಬರುವ ಸಂಬಳ ಸಂಬಳ 3750 ರೋಗಳಾದರೆ ಪ್ರತಿಯೊಬ್ಬರು ಪಡೆಯುವ ಸಂಬಳ ಎಷ್ಟು? ಓಕೆನಾ? ಕ್ಲಿಯರ್ ಆಗುತ್ತೆ ರೀ ಪ್ರಶ್ನೆ? ಇಲ್ಲಿ ನೋಡ್ರಿ, ಏಕಕಾಲಿಕ ಸಮೀಕರಣ ನಾವು ಹೆಂಗೆ ವಯಸ್ಸಿಂದ ಬರ್ಕೊಂಡಿದ್ದೇವಲ್ರಿ, ಸೇಮ್ ಅದೇ ಟೈಪ್ ಬರ್ಕೋಬೇಕ್ರಿ. ಇಲ್ಲಿ ಪ್ರಶ್ನೆ ಹೆಂಗೆ ಕೊಟ್ಟಿರ್ತಾನೆ ಹಂಗೆ ಬರ್ಕೋತ ಹೋಗ್ಬಿಡೋದ್ರಿ. ಆನ್ಸರ್ ಏನಪ್ಪ ಈಜಿಯಾಗಿ ಬಂದೇ ಬರ್ತಾ. ನೋಡ್ರಿ, ಇಲ್ಲಿ ಸಾನ್ವಿ ಸಂಬಳ ರಾಮನಿಕ್ಕಿಂತ 4ರಷ್ಟು ಪಟ್ಟು ಅಂದ್ರೆ ಇಟ್ಟು ಅಂತ ಹೇಳಿದೆ. ಹೌದ್ರೆ ಇಲ್ಲಿ ಇಬ್ರು ಬಂದ್ರು. ಯಾರಪ್ಪ ಅಂತಂದ್ರೆ ಒಂದು ಸಾನ್ವಿ ಬಂದ್ರು, ಇನ್ನೊಂದೇನಪ್ಪ ಅಂತ ಕೇಳಿದ್ರೆ ಒಬ್ಬ ರಾಮ ಬಂದ. ಈಗ ಸಾನ್ವಿ ಸಂಬಳ ಯಾರಕಿನ ಐತ್ರಿ? ರಾಮನ್ಕಿನ ಎಷ್ಟರಷ್ಟದ? 4. ರಾಮಂದು ಎಕ್ಸ್ ಅಂತ ತಿಳ್ಕೊಂಡಿ ಅಂದ್ರ ಸಾನ್ವಿ ಸಂಬಳ ಎಷ್ಟರಷ್ಟು? 4ರಷ್ಟು. ಯಾರಕಿನ? ರಾಮನ್ಕಿನ 4ರಷ್ಟು ಅಂದ್ರೆ ಎಷ್ಟಾಗ್ತದೆ? ಇವರು 4x ಸಂಬಳಕ್ಕೆ ಸಮವಾಗಿದೆ. ಒಂದು ತಿಂಗಳ ಅವರಿಬ್ಬರಿಗೂ ಬರುವ ಸಂಬಳ ಅಂತಂದ್ರೆ ಅವರಿಬ್ಬರಿಗೂ ಅಂದ್ರೆ ಸಾನ್ವಿದು 4x ಪ್ಲಸ್ ರಾಮಂದು x ಇಬ್ರದು ಕೂಡ್ಸೋದ್ರೆ ಎಷ್ಟು ಸಂಬಳ ಬರ್ತದ? 3750 ರೂಪಾಯಿ ಬರ್ತದೆ ಇಬ್ರದು ಕೂಡ್ಸೋದ್ರ. ಹಾಗಾದ್ರೆ ಪ್ರತಿಯೊಬ್ಬರು ಪಡಿ ಸಂಬಳ ಎಷ್ಟು ಅಂತ ಪ್ರಶ್ನೆ ಇದೆ ಇಲ್ಲಿ. ಹಾಗಾದ್ರೆ 4x ಪ್ಲಸ್ x ಕೂಡಿಸ್ರಿ, 5x = 3750. ಹಾಗಾದ್ರೆ x = 3750 ಡಿವೈಡೆಡ್ ಬೈ 5 ಒಪ್ಕೋತೀರಿ? 5 ಒಂದ್ಲೆ 5 7 35 2 ಉಳಿತು. ಹಾಗಾದ್ರೆ 5 5 25 0ಕ್ಕೆ 0. ಹಾಗಾದ್ರೆ x = ಎಷ್ಟು ಬತ್ರಿ? 750. ಹಾಗಾದ್ರೆ x ಅಂದ್ರೆ ಯಾರ್ದವ್ರಿ? ರಾಮ. ಹಾಗಾದ್ರೆ ರಾಮನ ಸಂಬಳ x = 750 ರೂಪಾಯಿ ತಗೋತಾನ್ರಿ ಒಂದ್ ತಿಂಗಳಿಗೆ. ಹಾಗಾದ್ರ ಸಾನ್ವಿ ಸಂಬಳ ಎಷ್ಟಾದ್ರಿ? ರಾಮನ್ಕಿನ 4ರಷ್ಟು ತೇತಾನ ಅಂದ್ರೆ 4x ಅಂದ್ರೆ 4 × 750 ಅಂದ್ರೆ ಎಷ್ಟೈತ್ರಿ? 754 3000. ನೋಡ್ರಿ, ಸಾನ್ವಿ ಪಡಿತಕ್ಕಂಥ ಸಂಬಳ 3000 ಐತಿ, 750 ರೂಪಾಯಿ. ರಾಮ ಪಡಿತಕ್ಕಂಥ ಸಂಬಳ ಐತಿ. ಇಬ್ರದು ಕೂಡಿದ್ರೆ ಎಷ್ಟಾಗ್ತದ? 3750 ಆಗ್ತದ. ನಾಳೆ ಇದೇ ಪ್ರಶ್ನೆ ಏನ್ ಮಾಡೋದು ಗೊತ್ತೇನ್ರಿ? ಇಬ್ಬರು ಪಡೆಯುವ ಸಂಬಳ ಎಷ್ಟು ಆಗ್ತದ? ಇದೇ ಪ್ರಶ್ನೆನೇ ಸಾನ್ವಿ ಸಂಬಳವು ರಾಮನಕ್ಕಿಂತ 4ರಷ್ಟು ಸಂಬಳಕ್ಕೆ ಸಮವಾಗಿದ್ದು ಒಂದು ತಿಂಗಳಿಗೆ ಅವರಿಬ್ಬರಿಗೂ ಬರುವ ಸಂಬಳ 3750 ರೋಗಳಾಗಿದ್ದರೆ ಒಂದು ವರ್ಷಕ್ಕೆ ಅಂತ ಮಾಡ್ಬೋದು ಈ ಪ್ರಶ್ನೆ. ಒಂದು ವರ್ಷಕ್ಕೆ ರಾಮನು ಪಡೆಯುವ ಸಂಬಳ ಎಷ್ಟು ಅಂತ ಕೇಳ್ಬೋದು. ಒಂದು ವರ್ಷಕ್ಕೆ ಅಂದಾಗ ನೋಡ್ರೆ, ಒಂದು ತಿಂಗಳಿಗೆ 750 ಐತ್ರಿ. ಒಂದು ವರ್ಷಕ್ಕೆ ಅಂದ್ರೆ ಎಷ್ಟು ತಿಂಗಳಿರ್ತಾವ? 12 ತಿಂಗಳ ಇಂಟು 12 ಮಾಡಿಬಿಡುದು. ಒಂದು ವರ್ಷಕ್ಕೆ ಪಡೆಯುವ ಸಂಬಳ ಎಷ್ಟು ಅಂದಾಗ ಇಂಟು 12 ಮಾಡಿ ಇಷ್ಟು ತಗೋತಾನ ಅಂತ ಹೇಳ್ಬೋದು. ಅಥವಾ ನಾಳೆ 6 ತಿಂಗಳಿಗೆ ಅಥವಾ ಅರ್ಧ ವಾರ್ಷಿಕವಾಗಿ ಪಡೆಯುವ ಸಂಬಳ ಎಷ್ಟು ಅಂತ ಕೇಳ್ಬೋದು. ಅರ್ಧ ವಾರ್ಷಿಕ ಅಂದ್ರೆ ವರ್ಷ, ಅರ್ಧ ವಾರ್ಷಿಕ ಅಂದ್ರೆ ಅರ್ಧ ವರ್ಷ. ಅರ್ಧ ವರ್ಷ ಅಂದ್ರೆ ಎಷ್ಟು ತಿಂಗಳು? 12 ತಿಂಗಳು. ಇದು ಅರ್ಧ ವಾರ್ಷಿಕ ಅಂದ್ರೆ ಎಷ್ಟು? 6 ತಿಂಗಳಿಗೆ ಅಂದ್ರೆ ಇಂಟು 6 ಮಾಡಿ ಅದು ಕರೆಕ್ಟಾಗಿ ಆನ್ಸರ್ ತರಬೇಕ್ರಿ. ಕ್ಲಿಯರ್ ಆಗಿತ್ತು ಪಾಯಿಂಟ್? ಈ ಟೈಪ್ ಪ್ರಶ್ನೆಗಳು ಬರ್ತಿರ್ತಾವ್ರಿ. ಹೀಗೆ ಏಕಕಾಲಿಕ ರೇಖಾತ್ಮಕ ಸಮೀಕರಣದ ಮೇಲೆ ಸುಮಾರು 8 ಪ್ರಶ್ನೆಗಳನ್ನು ಬಿಡಿಸಿದೆವು. ಅರ್ಥ ಮಾಡ್ಕೋರಿ. ಇವ್ರ ಮ್ಯಾಗ ಏನಪ್ಪ ಅಂತಂದ್ರೆ ಡಾಟಾ ಚೇಂಜ್ ಮಾಡಿ ಪ್ರಾಕ್ಟೀಸ್ ಮಾಡ್ರಿ. ಅಲ್ಲದೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ ಸರ್ಕಲ್ ಯಾರಾದರೂ ಇದ್ರಂದ್ರೆ ಅವ್ರಿಗೆಲ್ಲರಿಗೂ ಏನಪ್ಪ ಅಂತಂದ್ರೆ ಶೇರ್ ಮಾಡ್ರಿ ಅಂತ ಹೇಳ್ತಾ ಈ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.